ಹೌದು, ನಿನ್ ಮಗಳು ನನಗೋಸ್ಕರ ಏನ್ ಕಷ್ಟಪಟ್ಲು ಹೇಳು? ಇಷ್ಟು ದಿನ ನಿನ್ನ ಮನೆಯಲ್ಲಿ ನಿನ್ ಸ್ವಂತ ಮಗಳು ತರ ಆಕ್ಟ್ ಮಾಡ್ತಾ ಎಲ್ಲ ಎಂಜಾಯ್ ಮಾಡಿದ್ಲು. ಈಗಿಲ್ಲಿ ಈ ಮನೆ ಸೊಸೆ ಆಗಿ ಆರಾಮಾಗಿದ್ದಾಳೆ. ಇದ್ರಲ್ಲಿ ಇವಳು ತ್ಯಾಗ ಏನಿದೆ? ಸಿಂಧು ಅವರೇ, ಯಾಕೆ ಇಲ್ಲೇ ನಿಂತ್ಬಿಟ್ರಿ? ಬನ್ನಿ ಒಳಗಡೆ ಹೋಗೋಣ. ಆತ್ರಪಟ್ಟು ಮಾತಾಡ್ಬಿಟ್ಟೆ ಅನ್ಸುತ್ತೆ. ಸಿಂಧುನೇ ಟಾರ್ಗೆಟ್ ಮಾಡೋದಕ್ಕೆ ಯಾರೋ ಟ್ರೈ ಮಾಡ್ತಿದ್ದಾರೆ. ಇನ್ನು ಎಷ್ಟೋ ತವಳ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ. ಅದ್ ಹೇಗ್ ನನ್ನಮ್ಮನ ಹೊಟ್ಟೆನಲ್ಲಿ ಇಂತವಳು ಹುಟ್ಬಿಟ್ಲೋ ಏನೋ. ಭವಾನಿ, ಸಿಂಧು ನಿನ್ ತಂಗಿ ಅನ್ನೋದನ್ನ ಮರಿಬೇಡ. ನೆನ್ಪಿರೋದಕ್ಕೆ ಅಲ್ವಾ ಇಷ್ಟೆಲ್ಲ ಕೋಪ ಬರ್ತಾ ಇರೋದು. ನೀನ್ ಅವಳನ್ನ ವಹಿಸ್ಕೊಂಡ್ ಬರೋದಾದ್ರೆ ನೀನ್ ದಯವಿಟ್ಟು ಮಾತೇ ಆಡ್ಬೇಡ. ಯಾಕೆ ಹೀಗೆ ಆಡ್ತಿದ್ಯಾ ನೀನು? ಇನ್ ಹೇಗ್ ಆಡ್ಬೇಕು ಹೇಳು? ನೆನ್ನೆ ಇಷ್ಟೊತ್ನಲ್ಲಿ ಮಗು ನಾಮಕರಣದ ಬಗ್ಗೆ ಎಷ್ಟು ಖುಷಿನಲ್ಲಿದ್ದೆ ನಾನು. ನನ್ ಸಂತೋಷನೆಲ್ಲ ಹಾಳು ಮಾಡ್ಬಿಟ್ಲಲ್ಲ. ಹೇಗ್ ಮನ್ಸ್ ಬಂತು ಅವಳಿಗೆ? ಭವಾನಿ, ನಿಜವಾಗ್ಲೂ ಸಿಂಧು ಈ ತರ ಮಾಡಿದಾಳಂತ ನಿನ್ಗನ್ಸತ್ತಾ? ಹೌದು ಹೌದು ಹೌದು, ಅವಳೇ ಇದನ್ನೆಲ್ಲ ಮಾಡಿರೋದು. ಯಾಕೆ ನೀನು ಅಲ್ಲೇ ಇದ್ದೆ ತಾನೆ? ಇಲ್ಲ ಭವಾನಿ, ಸಿಂಧು ಹೇಗೆ ಮಾತಾಡಬೇಡ. ಅವಳ ಬಗ್ಗೆ ನಿನ್ ಬಾಯಲ್ಲಿ ಇನ್ನೊಂದು ಶಬ್ದನೂ ಬರಬಾರ್ದು. ನನ್ ಬಗ್ಗೆ ಬಿಡು ಅಥರ್ವ. ನನ್ ಮಗು ಏನ್ ಮಾಡಿತ್ತು ಅವಳಿಗೆ? ನನ್ ಮಗುನ್ ಕದ್ದು ಧರ್ಮೇಂದ್ರನ್ ಕಾರಲ್ಲಿಡ್ತಾಳೆ ಅಂದ್ರೆ ಅದನ್ ಎಷ್ಟು ಕ್ರೂರಿ ಇರ್ಬೇಕು ಅವಳು. ನನ್ ಮಗುಗೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ನಾನೇನ್ ಮಾಡ್ಬೇಕಿತ್ತು? ಯಾರನ್ನ ಕೇಳ್ಬೇಕಿತ್ತು? ನಾವಷ್ಟೆಲ್ಲ ಮಗುನ್ ಹುಡುಕ್ಬೇಕಾದ್ರೂ ಏನು ಗೊತ್ತೇ ಇಲ್ಲ ಅನ್ನೋ ಹಾಗಿದ್ಬಿಟ್ಲಲ್ಲ. ಇಂಥವಳ ಬಗ್ಗೆ ಒಳ್ಳೆ ಮಾತಾಡೋದಕ್ ಸಾಧ್ಯನಾ? ಇಲ್ಲ ಭವಾನಿ, ಇಲ್ಲಿ ಏನೋ ತಪ್ಪಾಗಿದೆ. ಅಂತ ಕೆಟ್ಟ ಬುದ್ಧಿ ಈ ಮನೆಯಲ್ಲಿ ಯಾರಿಗೂ ಇಲ್ಲ ಅಥರ್ವ. ಅಂದ್ರೆ ಇದೆಲ್ಲ ಮಾಡಿದ್ದು ಸಿಂಧುನೇ. ನನ್ ಮಗುನ್ ಫಂಕ್ಷನ್ ಅಲ್ಲಿ ಯಾರಿಗೂ ಕೊಡದೆ ಅವಳೇ ನೋಡ್ಕೊಳ್ತಾ ಇದ್ಲು. ಅವಳ ಕೈಯಲ್ಲಿದ್ದ ಮಗು ಸಡನ್ ಆಗಿ ಕಾಣಿಸ್ತಿಲ್ಲ ಅಂದಿದ ತಕ್ಷಣ ಇಶಾನಿನೇ ಮಗುನ್ ಎತ್ಕೊಂಡೋದ್ಲು ಅಂತ ಅವಳ ಮೇಲೆ ತಪ್ಪ ಅಭಿಪ್ರಾಯ ಬರೋ ಹಾಗೆ ದೊಡ್ಡ ಡ್ರಾಮಾ ಕ್ರಿಯೇಟ್ ಮಾಡಿದ್ದು ಅಲ್ದೆ ಇಶಾನಿಗೂ ಹೊಡೆದು ಆಸ್ಪತ್ರೆ ಸೇರೋ ಹಾಗೆ ಮಾಡಿದ್ಲು. ಹೋಗ್ಲಿ, ನಾವೆಲ್ಲ ಮಗುನ್ ಹುಡುಕ್ತಿರ್ಬೇಕಾದ್ರೆ ಇವಳೆಲ್ಲ ಹೋಗಿದ್ಲು? ಇದ್ರಲ್ಲೇ ಗೊತ್ತಾಗಲ್ವಾ ಸಿಂಧು ಇದನ್ನೆಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡೇ ಬಂದಿದ್ಲು ಅಂತ? ಅವಳ ನನ್ ತಂಗಿ ಅಂತ ಹೇಳ್ಕೊಳ್ಳೋದಕ್ಕೆ ನನ್ಗ್ ನಾಚಿಕೆ ಆಗತ್ತೆ. ಛೇ, ಅಲ್ಲ ಇದ್ರಲ್ಲ ಧರ್ಮೇಂದ್ರನು ಕೂಡ ಇನ್ವಾಲ್ವ್ ಮಾಡ್ಕೊಂಡಿದ್ದಾಳಲ್ಲ ಅವಳು. ನೋಡು ಭವಾನಿ, ನೀನು ಆತ್ರದಲ್ಲಿ ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ಯಾ. ಇಲ್ಲ ಅಥರ್ವ, ಇಷ್ಟು ದಿನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ. ಈಗ ಸರಿ ಮಾಡ್ಕೊಳ್ತಾ ಇದ್ದೀನಿ. ನನಗೂ ಅಲ್ಲಿ ಸಿಂಧು ತಪ್ಪು ಮಾಡಿದಾಳೆ ಅನಿಸ್ತು. ಈಗ ಯೋಚನೆ ಮಾಡಿದಾಗ ಅನಿಸ್ತಾ ಇದೆ, ಸಿಂಧುವಿಂದ ತಪ್ಪಾಗ್ಲಿ ಅಂತಾನೆ ಹೀಗೆ ಯಾರೋ ಮಾಡ್ತಿದ್ದಾರೆ.
ಸಿಂಧು ಅವರೇ, ತಗೊಳ್ಳಿ, ಜ್ಯೂಸ್ ಕುಡೀರಿ. ನನಗೆ ಬೇಡ ವಿರಾಟ್. ನೋಡಿ, ನೀವು ಈ ರೀತಿ ಏನು ತಿಂದೆ ಕುಡಿದೇ ಇದ್ರೆ ದೇಹಕ್ಕೆ ಮಾತ್ರ ಸುಸ್ತಾಗಲ್ಲ, ನಿಮ್ಮ ಮನಸ್ಸು ಯೋಚನೆ ಮಾಡೋ ಶಕ್ತಿನೂ ಕಳ್ಕೊಂಡ್ಬಿಡುತ್ತೆ. ಹಾಗೆ ಆಗ್ಲಿ ಬಿಡಿ, ನನಗೆ ಇದ್ಯಾವುದನ್ನು ತಡ್ಕೊಳ್ಳೋ ಶಕ್ತಿ ಇಲ್ಲ. ಸಿಂಧು ಅವರೇ, ನಾನು ಸುಮ್ಮನೆ ತಮಾಷೆ ಮಾಡಿದ್ದು. ಆದ್ರೆ ನಾನು ನಿಜಾನೇ ಹೇಳ್ತಿರೋದು.